ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಧ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೌಲಿಪರ್ಯಂತಂ. ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು. ಅಶೇಷ ಸನ್ಮಂಗಲಾನಿ ಭವಂತು. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು. ಅಶೇಷ ಸನ್ಮಂಗಲಾನಿ ಭವಂತು. ಯುಧಿಷ್ಠಿರ ಉವಾಚ ಕಥಮಿಂದ್ರೇಣ ರಾಜೇಂದ್ರ ಸಭಾರ್ಯೇಣ ಮಹಾತ್ಮನ ದುಃಖಪ್ರಾಪ್ತಂ ಪರಂ ಘೋರಂ ಏತದಿಚ್ಛಾಮಿ ವೇದಿತುಂ. ಮಮ ಸೋದರ ಮಾವ ಶಲ್ಯ, ಶಚೀಂದ್ರ ಸಹಿತನಾದ ಇಂದ್ರನಿಗೆ ಬಹಳ ಕಷ್ಟವಾಯಿತು, ಬಹಳ ದುಃಖವಾಯಿತು ಅಂತ ನೀನು ಹೇಳಿದಿ. ಯಾಕಾಯಿತು? ಯಾವ ಕಾರಣದಿಂದಾಯಿತು? ಕೋಟಿ ಕೋಟಿ ಜೀವರಾಶಿಗಳಿಗೆ ಸ್ವರ್ಗ ಸುಖವನ್ನು ಕೊಡುವ ಇಂದ್ರನಿಗೆ, ಸ್ವರ್ಗಾಧಿಪತಿಯಾದ ಇಂದ್ರನಿಗೆ, ಮುಕ್ಕೋಟಿ ದೇವತೆಗಳಿಗೆ ಒಡೆಯನಾದ ಇಂದ್ರನಿಗೂ ಕೂಡ ಯಾಕೆ ಈ ತರಹದ ಕಷ್ಟ ಬಂತು? ಸ್ವಲ್ಪ ಕಥೆ ವಿಸ್ತಾರವಾಗಿ ಹೇಳು ಅಂತ ಹೇಳಿದಾಗ, ತ್ವಷ್ಟಾ ಪ್ರಜಾಪತಿರ್ಹ್ಯಾಸೀತ್ ದೇವಶ್ರೇಷ್ಠೋ ಮಹಾತಪಾಃ ಸಪುತ್ರಂ ವೈ ತ್ರಿಶಿರಸಃ ಇಂದ್ರದ್ರೋಹಾತ್ ಕಿಲಾಸೃಜತ್. ಹಿಂದೆ ತ್ವಷ್ಟೃ ಪ್ರಜಾಪತಿ, 10 ಪ್ರಜಾಪತಿಗಳಲ್ಲಿ ತ್ವಷ್ಟ್ರ ಎನ್ನುವಂಥ ಒಬ್ಬ ಪ್ರಜಾಪತಿ.
ಆ ಪ್ರಜಾಪತಿಗೆ ಒಬ್ಬ ಮಗನಿದ್ದ. ಆ ಮಗನ ಹೆಸರು ವಿಶ್ವರೂಪಾಚಾರ್ಯ. ದೇವತೆಗೆ ಭಾಗವತದಲ್ಲಿ ಒಂದು ಕಥೆ ಬರುತ್ತೆ. ಇಂದ್ರನ ಮೇಲೆ ದೇವತೆಗಳ ಗುರುಗಳಾದ ಬೃಹಸ್ಪತ್ಯಾಚಾರ್ಯರು ಸಿಟ್ಟಾಗಿ ಹೋದಾಗ ಗುರುಸ್ಥಾನದೊಳಗೆ ಯಾರೂ ಇರೋದಿಲ್ಲ. ಆಗ ಇದೇ ವಿಶ್ವರೂಪಾಚಾರ್ಯರನ್ನೇ ಸ್ವೀಕಾರವನ್ನು ಮಾಡಿದರು ಎಂಬುದಾಗಿ ಶ್ರೀಮದ್ ಭಾಗವತದಲ್ಲಿ ಬರುತ್ತೆ. ಅಂಥ ದೊಡ್ಡ ಯೋಗ್ಯತೆ ಉಳ್ಳಂತಹ ವಿಶ್ವರೂಪಾಚಾರ್ಯ. ಆ ವಿಶ್ವರೂಪಾಚಾರ್ಯರಿಗೆ 3 ತಲೆಗಳಿತ್ತು. ಒಂದು ತಲೆಯಿಂದ ಅಖಂಡವಾಗಿ ವೇದಾಧ್ಯಯನವನ್ನು ಮಾಡಿ ವೇದೋಚ್ಚಾರಣೆಯನ್ನು ಮಾಡ್ತಾ ಇತ್ತು. ಎರಡನೆಯ ತಲೆ ಶರೆಯನ್ನು ಕುಡಿತಾ ಇತ್ತು. ಮೂರನೆಯ ತಲೆ ಜಗತ್ತನ್ನೇ ನುಂಗಿ ಹಾಕತ್ತೇನೋ ಎನ್ನುವಂತೆ ಕಣ್ಣು ತೆಗೆದು ನೋಡ್ತಾ ಇತ್ತು. ಅದಕ್ಕೆ ಹೆಸರು ಸೋಮಪೀಠ, ಅನ್ನಾದ ಸುರಾಪೀಠ ಎಂಬುದಾಗಿ 3 ಹೆಸರುಗಳು 3 ತಲೆಗೆ ಇತ್ತು. ಇಷ್ಟು ಇದ್ದಾಗ ಆ ವಿಶ್ವರೂಪಾಚಾರ್ಯ ಘೋರವಾದ ತಪಸ್ಸಿನೊಳಗೆ ಕುಳಿತುಕೊಳ್ತಾನೆ. ತಪಸ್ಸಿನೊಳಗೆ ಕುಳಿತುಕೊಂಡಾಗ ಇಂದ್ರನಿಗೆ ಒಂದು ಟೆನ್ಷನ್. ಯಾರೇ ಒಬ್ಬರು ಅತಿ ತೀಕ್ಷ್ಣವಾದ ತಪಸ್ಸಿನಲ್ಲಿ ತೊಡಗಿದರು ಅಂತಾದರೆ ಈ ವ್ಯಕ್ತಿ ನನ್ನ ಪದವಿ ಮೇಲೇನೆ ಕಣ್ಣು ಹಾಕಿದ್ದಾನೋ, ಹೇಗಾದರೂ ಮಾಡಿ ತಪೋಭಂಗ ಮಾಡಬೇಕು ಎಂಬ ವಿಚಾರದಿಂದ ಅನೇಕ ಅಪ್ಸರಾಸ್ತ್ರೀಯರನ್ನು ಕರೆದು ಅವರಿಗೆ ಆಜ್ಞೆಯನ್ನು ಮಾಡ್ತಾನೆ. ಇಂದ್ರ, ನಿಮ್ಮ ಅನೇಕ ತರಹದ ಶೃಂಗಾರ ವೇಷವನ್ನು ತೋರಿಸಿ ಏನು ಮಾಡ್ತೀರೋ ಗೊತ್ತಿಲ್ಲ, ಆ ವಿಶ್ವರೂಪಾಚಾರ್ಯರ ತಪಸ್ಸು ಭಂಗವಾಗಬೇಕು, ಹಾಗೆ ನೀವು ನೋಡಿಕೊಳ್ಳಬೇಕು ಅಂತ ಆಜ್ಞೆಯನ್ನು ಮಾಡಿ ಕೊಟ್ಟು ಕಳಿಸ್ತಾರೆ. ಅಪ್ಸರಾಸ್ತ್ರೀಯರು ಹೇಳ್ತಾರೆ, ತಥಾ ಯತ್ನಾಯ್ತು ಸ್ವಾಮಿ, ನೀ ಆಜ್ಞೆಯನ್ನು ಮಾಡಿದ್ಯಾ, ನೀನು ಹೇಳಿದ ಹಾಗೆ ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಅವನು ಮಹಾ ಕಠೋರ ತಪಸ್ವಿ, ಏನಾಗುತ್ತೋ ಗೊತ್ತಿಲ್ಲ, ನಾವಂತೂ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾರೆ, ಹೋಗ್ತಾರೆ. ಇಂದ್ರನಿಂದ ಆಜ್ಞಪ್ತರಾಗಿರ್ತಕ್ಕಂಥ ಅಪ್ಸರಾಸ್ತ್ರೀಯರು ತಾಸ್ತು ಯತ್ನಂ ಪರಂ ಕೃತ್ವ ನಾನಾ ತರಹದ ಆಟಗಳನ್ನು ಆಡ್ತಾರೆ, ನಾನಾ ತರಹದ ವ್ಯಾಮೋಹವನ್ನು ತೋರಿಸ್ತಾರೆ, ಅತ್ಯದ್ಭುತ ರೀತಿಯಿಂದ ಪ್ರಯತ್ನವನ್ನು ಮಾಡ್ತಾರೆ. ಅವರ ಯಾವ ಪ್ರಯತ್ನವೂ ಕೂಡ ಸಫಲವಾಗುವುದಿಲ್ಲ. ಆ ವಿಶ್ವರೂಪಾಚಾರ್ಯರ ತಪಸ್ಸು ಭಂಗವೇ ಆಗುವುದಿಲ್ಲ. ಏಕಾಗ್ರ ಚಿತ್ತದಿಂದ ಕಠೋರವಾದ ತಪಸ್ಸಿನಲ್ಲಿ ಭಾಗಿಯಾಗಿ ಅವರು ತಿರುಗಿ ಬಂದು ಹೇಳಿದರು, ನಮ್ಮಿಂದ ಆಗುವುದಿಲ್ಲ, ನಾವು ಸೋತೆವು ಅಂತ ಹೇಳ್ತಾರೆ. ಇಷ್ಟು ಹೇಳಿದಾಗ ಸಿಟ್ಟಾಗ್ತಾನೆ ಇಂದ್ರ. ಸತುಷ್ಟೀಂ ಚಿಂತಯನ್ ವೀರೋ ದೇವರಾಜ ಪ್ರತಾಪವಾನ್ ವಿನಿಶ್ಚಿತ ಮತಿರ್ಧೀಮಾನ್ ವಧೆ ತ್ರಿಶರಸೋ ಅಭವತ. 3 ತಲೆಗಳುಳ್ಳ ವಿಶ್ವರೂಪಾಚಾರ್ಯನ ಸಂಹಾರವನ್ನು ಮಾಡೋದೇ ಇದು ಯೋಗ್ಯವಾದದ್ದು ಅಂತ ಹೇಳಿದ. ಶತ್ರು ವಜ್ರಂ ಕ್ಷಿಪಾಮ್ಯದ್ಯ ಕ್ಷಿಪ್ರಂ ನ ಭವಿಷ್ಯತಿ. ಈ ವಜ್ರಾಯುಧವನ್ನು ಪ್ರಯೋಗವನ್ನು ಮಾಡ್ತೇನೆ, ಅವನು ಸತ್ತು ಹೋಗ್ತಾನೆ. ಆಗ ಒಂದು ಮಾತನ್ನು ಹೇಳ್ತಾನೆ, ಶತ್ರು ಪ್ರವೃದ್ಧೋ ನೋಪೇಕ್ಷೋ ದುರ್ಬಲೋಪಿ ಬಲೀಯಸ ಶಾಸ್ತ್ರಬುದ್ಧ್ಯ ವಿನಿಶ್ಚಿತ್ಯ ಕೃತ್ವಾಂ ಬುದ್ಧಿಂ ವದೇ ದೃಢಾಂ. ಶತ್ರು ಇವನು ದುರ್ಬಲನಾಗಿದ್ದರೂ ಕೂಡ ಅವನು ಬಲಿಷ್ಠನನ್ನಾಗುವುದಕ್ಕೆ ಬಿಡಲೇಬಾರದು. ಶತ್ರುವಿನ ವೃದ್ಧಿ ಏನಿದೆ ಇದು ನನಗೆ ಮಾರಕವಾಗೋದು, ಇದು ಅತ್ಯಂತ ನಿಶ್ಚಿತ. ಅವನು ಎಷ್ಟೇ ದುರ್ಬಲನಾಗಿರಲಿ, ಆದರೆ ಶತ್ರು ಬೆಳೀತಾ ಇದ್ದಾನೆ, ಶತ್ರು ವರ್ಧನ, ಶತ್ರು ವೃದ್ಧಿ ಏನಿದೆ ಇದು ಯೋಗ್ಯವಾದದ್ದಲ್ಲ, ಇದು ಸರಿಯಾದದ್ದು ಅಲ್ಲ ಅಂತ ಹೇಳಿ ಏನಂತಾರೆ, ಮುಮೋಚ ವಜ್ರಂ ಸಂಕೃತ, ವಜ್ರಾಯುಧವನ್ನು ಪ್ರಯೋಗವನ್ನು ಮಾಡಿದ. ಆ ವಜ್ರಾಯುಧದಿಂದ ಅವನು ಸತ್ತು ಹೋದ. ಶಿರಾಂತಿ ತಸ್ಯಾಜಾಯಂತ ತ್ರೀಣ್ಯೇವ ಶಕುನಾಸ್ತ್ರೀಯ. ಆಗ ಆ 3 ತಲೆಗಳಿಂದ 3 ಪಕ್ಷಿಗಳು, ಶಕುನಗಳು ಹೊರಗೆ ಬರುತ್ತೆ. ತಿತ್ತಿರಿ, ಕಲವಿಂಕ, ಕಪಿಂಜಲ ಎನ್ನುವಂತಹ 3 ಆ ತಲೆಗಳೇ ಪಕ್ಷಿಗಳಾಗಿ ಹೊರಗೆ ಬಂತು. ತಥೋ ಅತಿಭೀತ ಗಾತ್ರಸ್ತು ಶಕ್ರಾಸ್ತೆ ವಿಚಾರ. ಭಾರೀ ದೊಡ್ಡದಾದ ಇಂದ್ರನನ್ನು ಹೆದರಿಸುವಂತಹ ದೊಡ್ಡದಾದ ರೂಪವನ್ನು ತಾಳಿ ಆ ಅರಣ್ಯದೊಳಗೆಲ್ಲ ಓಡಾಡ್ತಾ ಇದೆ. ಓಡಾಡ್ತಾ ಇರುವಾಗ ಅದನ್ನು ನೋಡಿ ಇಂದ್ರ ವಿಚಾರವನ್ನು ಮಾಡಿದ, ಇದನ್ನು ಉಳಿಬಾರ್ದು, ಅವಶೇಷವೂ ಉಳಿಯಬಾರದು ಅಂತ ವಿಚಾರವನ್ನು ಮಾಡಿದ.
ಅಲ್ಲಿ ತಕ್ಷ ಎನ್ನುವಂಥ ಒಬ್ಬ ಕುರಿ ಕಾಯುವವ ಅವನು ಸಿಗ್ತಾನೆ. ಅವನಿಗೆ ಹೇಳಿದ, ಓಯ್ ಹೋಗು, ಆ 3 ತಲೆಗಳು ಕಾಣಿಸ್ತಾ ಇಲ್ಲ, ಆ ತಲೆಗಳನ್ನು ಕತ್ತರಿಸಿ ತುಂಡು ಮಾಡಿ ಬಂದುಬಿಡು ಹೋಗು ಅಂತ ಆಜ್ಞೆಯನ್ನು ಮಾಡಿದ. ಅವನಂತಾನೆ, ಕಂಭವಂತಮಹಂ ವಿದ್ಯಾಂ ಘೋರ ಕರ್ಮಾಣ್ಯದ್ಯ ವೈಮಯ ಏತದಿಚ್ಛಾಮ್ಯಹಂ ಶ್ರೋತುಂ ತತ್ವೇನ ಕಥಯಸ್ವ. ನೀ ಯಾರು ನೀನು? ಯಾಕೆ ನನಗಿಂತ ಘೋರವಾದ ಕೆಲಸವನ್ನು ಹೇಳ್ತಾ ಇದ್ದೀಯಾ? ಅಂತ ಅವನು ಹೇಳ್ತಾನೆ. ಆಗ ಇಂದ್ರದೇವರು ಹೇಳ್ತಾರೆ, ಅಹಂ ಇಂದ್ರೋ ದೇವರಾಜ ತಕ್ಷನ್ ವಿದಿತಮಸ್ತುತೆ. ನಾನು ಇಂದ್ರ, ಏನು ವಿಚಾರವನ್ನು ಮಾಡಬೇಡ, ನಾನು ಹೇಳಿದ್ದೇನೆ, ನಾನು ಆಜ್ಞೆ ಮಾಡಿದ್ದೇನೆ, ಹೋಗಿ ಕತ್ತರಿಸಿ ಹಾಕು, ಅದನ್ನು ತುಂಡು ಮಾಡಿ ಹಾಕು, ಹೋಗು ಪರಿಸ್ಥಿತಿ ತೊಗೊಂಡು. ಆಗ ಅವನು ಕೇಳ್ತಾನೆ, ಸಪ್ರಹ್ವ ಪ್ರಾಂಜಲಿರ್ಭೂತ್ವ ಇದಂ ವಚನಮಬ್ರವೀತ್ ಕ್ರೂರೇಣ ನಾಪತ್ರಪಸೆ ಕಥಂ ಚಕ್ರೇ ಹಕರ್ಮಣ ಋಷಿಪುತ್ರಮಿಮಂ ಹತ್ವ ಬ್ರಹ್ಮ ಹತ್ಯಾ ಭಯಂ ನತೆ. ಅಲ್ಲೋ ಮಾರಾಯ, ಇವನು ಋಷಿ ಮಗ, ಬ್ರಾಹ್ಮಣನ ಮಗ, ಇವನನ್ನು ಸಂಹಾರವನ್ನು ಮಾಡಿದರೆ ಬ್ರಹ್ಮಹತ್ಯೆ ಬರುವುದಿಲ್ಲ, ಇನ್ನೂ ಅದ್ರ ಹೆದರಿಕೆ ಇಲ್ಲೇ ನಿನಗೆ? ಯಾಕೆ ಇಂಥ ಘೋರವಾದ ಕೆಲಸದೊಳಗೆ ನನ್ನನ್ನು ಪ್ರೇರಣೆಯನ್ನು ಮಾಡ್ತಾ ಇದೆಯಾ? ನನ್ನಿಂದ ಆಗುವುದಿಲ್ಲ. ಆಗ ಹೇಳ್ತಾನೆ, ಹೇ ಹಾಗಲ್ಲ, ನೀನು ಇದನ್ನು ಸಂಹಾರವನ್ನು ಮಾಡಿದೆಯಂತಾದರೆ ಆಗ ನಿನಗೆ ಅದ್ಭುತವಾಗಿರ್ತಕ್ಕಂಥ ವರವನ್ನು ಕೊಡ್ತೇನೆ, ಅನುಗ್ರಹವನ್ನು ಮಾಡ್ತೇನೆ. ಏನು ಅನುಗ್ರಹ, ಏನು ವರ ಕೊಡ್ತೀಯಾ ಅಂತಂದರೆ, ನಿನ್ನ ಈ ಮೇಕೆಗಳೇನಿವೆ, ಕುರಿಗಳೇನಿವೆ, ಈ ಎಲ್ಲ ಕುರಿಗಳ ಶಿರಸ್ಸು ಯಜ್ಞದೊಳಗೆ ಬಳಸಲ್ಪಡುತ್ತೆ, ಯಜ್ಞದೊಳಗೆ ಆಹುತಿ ಆಗತ್ತೆ ಅಂತ ಅದ್ಭುತವಾದ ವರ ನಾನು ನಿನಗೆ ಕೊಡ್ತೇನೆ. ಕುರಿ ಕಾಯುವವರು ಎಂದಿಗೂ ಶ್ರೀಮಂತರೇ, ಇವತ್ತಿಗೂ ಕೂಡ ಭಾರಿ ಭಾರಿ ಶ್ರೀಮಂತರು ಕುರಿ ಕಾಯುವವರು. ಯಾಕೆ, ಒಂದು ಕುರಿಗೆ 20-50 ಲಕ್ಷದವರೆಗೆ ಕುರಿಯ ರೇಟ್. 100-200 ಕುದುರೆಗಳ ಹಿಂಡುಗಳಿರುತ್ತೆ. ಅಂದಮೇಲೆ ಎಂಥ ಕೋಟ್ಯಾಧೀಶರಿರ್ಬೋದು ಕುರಿ ಕಾಯುವವರು ಎನ್ನುವುದನ್ನು ವಿಚಾರವನ್ನು ಮಾಡ್ಬೋದು. ಯಾಕೆ ಅಂತಂದರೆ ಎಲ್ಲ ಆಗಿಂದ ಆ ಇಂದ್ರ ಕೊಟ್ಟ ವರ. ನಿನ್ನ ಕುರಿಗಳಿಗೂ ಕೂಡ ಅದ್ಭುತವಾದ ಶಕ್ತಿ ಸಾಮರ್ಥ್ಯವಿದೆ. ಎಂಥ ಯೋಗ್ಯತೆ ಕೊಡುತ್ತೇನೆ ಅಂತಂದರೆ, ಆ ಕುರಿಗಳನ್ನು ಆರಿಸಿಕೊಂಡು ಬಂದು ಪಶುಮೇಧದೊಳಗೆ, ಯಜ್ಞದೊಳಗೆ ಆಹುತಿಯಾಗಿ ಕೊಡ್ತಾರೆ. ಶಿರ ಪಶೋಸ್ತೆ ದಾಸ್ಯಂತಿ ಭಾಗಂ ಯಜ್ಞೇಶು ದಾನಮಾನವಾಹ ಏಷತೆ ಅನುಗ್ರಹಸ್ತಕ್ಷನ್ ಕ್ಷಿಪ್ರಂ ಕುರು ಮಮ ಪ್ರಿಯಂ. ನನಗೆ ಪ್ರಿಯವಾದ ಕಾರ್ಯವನ್ನು ನೀನು ಮಾಡಿದೆ ಅಂತಂದ್ರೆ ನಿನಗೆ ಈ ಫಲವಿದೆ ಅಂತಿಷ್ಟೇ ಆದಾಗ ಆಯಿತು ಅಂತ ಹೇಳಿದ. ಹೋಗಿ ಕುಠಾರವನ್ನು ತೆಗೆದುಕೊಂಡ. ಆಗ 3 ತಲೆಗಳನ್ನು ಕಾಟ ಕತ್ತರಿಸಿದಾಗ ಅಲ್ಲಿಂದ 3 ಪಕ್ಷಿಗಳು ಬರ್ತವೆ. ಕಪಿಂಜಲ, ತಿತ್ತಿರ, ಕಲವಿಂಕ ಅಂತೇಳಿ 3 ಪಕ್ಷಿಗಳು ಬಂದು ಅವು ಅಲ್ಲಿಂದ ಹಾರಿ ಹೋಗಿಬಿಡುತ್ತೆ. ತಸ್ಮಾದ್ ವಕ್ರಾದ್ ಏನ ವೇದಾನಧೀತೆ. ಯಾವ ಮುಖದಿಂದ ಅಖಂಡವಾಗಿ ವೇದಾಧ್ಯಯನವನ್ನು ಮಾಡುತ್ತೋ, ಯಾವ ಮುಖದಿಂದ ಸೋಮರಸವನ್ನು ಅಖಂಡವಾಗಿ ಪಾನ ಮಾಡುತ್ತೋ ಅದರಿಂದ ಕಪಿಂಜಲ ಎನ್ನುವಂಥ ಪಕ್ಷಿಗಳು ಹೊರಗೆ ಬರ್ತವೆ. ಯಾವ ಮುಖದಿಂದ ಸುರಾಪಾನವನ್ನು ಮಾಡ್ತಾ ಇದ್ದಾನೋ ಅದರಿಂದ ಕಲವಿಂಕ ಎನ್ನುವಂತಹ ಬರುತ್ತೆ. ಅವು ಶೇನ ಗೃಧ್ರಗಳು, ಹದ್ದುಗಳಾಗಿ ಅವು ಹೊರಗೆ ಬರುತ್ತೆ. ಹೀಗೆ 3 ತರಹದ ತಿತ್ತಿರಿ ಪಕ್ಷಗಳು, ಜಗತ್ತನ್ನೇ ನುಂಗುವಂತಹ ಏನೊಂದು ಮುಖವಿತ್ತಲ್ಲ, ಆ ಮುಖದಿಂದ ತಿತ್ತಿರಿ ಎನ್ನುವಂಥ ಪಕ್ಷಿಗಳು ಹೊರಗೆ ಬರುತ್ತೆ. ಅವು ಹಾರಿ ಹೋಗಿ ಬಿಡುತ್ತೆ. ಇಷ್ಟಾದ ಮೇಲೆ ಆ ತಕ್ಷನು ತನ್ನ ಮನೆಗೆ ಹೋದ, ದೇವರಾಜನು ತನ್ನ ಮನೆಗೆ ಹೋಗಿಬಿಡ್ತಾರೆ. ಮೇನೆ ಕೃತಾರ್ಥ, ಇಬ್ಬರದು ಕೃತಜ್ಞತೆ ಆಯಿತು. ಅವನಿಗೆ ವರ ಸಿಕ್ತು, ಇವನಿಗೆ ಸಂಪೂರ್ಣವಾದ ಆ ವಿಶ್ವರೂಪಾಚಾರ್ಯ ಸತ್ತು ಹೋದ. ಹಾಗಾಗಿ ಇಬ್ಬರು ಕೃತಜ್ಞರಾಗಿ ಹೋಗಿಬಿಡ್ತಾರೆ. ಅಥ ಸಂವತ್ಸರೇ ಪೂರ್ಣೆ ಭೂತ ಪಶುಪತೆ ಪ್ರಭೋ. ಆಗ 1 ವರ್ಷ ಮುಗಿತು. 1 ವರ್ಷವಾದ ಮೇಲೆ ಪಶುಪತಿ ರುದ್ರದೇವರ ಭೂತಗಳು ಆ ಭೂತಗಳು ಏನು ಮಾಡಿತ್ತು ಅಂತಂದರೆ, ಇಂದ್ರನನ್ನು ಪೀಡಿಸಲಿಕ್ಕೆ ಪ್ರಾರಂಭವನ್ನು ಮಾಡಿದವು. ಯಾಕೆ ಅಂತಂದರೆ, ಬ್ರಹ್ಮ ಇತಿ, ಇವನು ಬ್ರಹ್ಮ ಹತ್ಯಾವನ್ನು ಮಾಡಿದ್ದಾನೆ ಎಂಬುದಾಗಿ ಪೀಡಿಸಲಿಕ್ಕೆ ಶುರು ಮಾಡಿ. ತಥೋ ಇಂದ್ರೋ ವ್ರತೋ ಘೋರಂ ಆಚರತ್ ಪಾಕಶಾಸನ ತಪಸಾ ಚ ಸಸಂಯುಕ್ತ ಸಹ ದೇವೈರ್ಮರುದ್ಗಣೈ ಸಮುದ್ರೇಶು. ಆಗ ತನಗೆ ಅಂಟಿಕೊಂಡ ಬ್ರಹ್ಮ ಹತ್ಯೆಯನ್ನು 4 ಭಾಗವಾಗಿ ವಿಂಗಡಣೆಯನ್ನು ಮಾಡಿ, ಸಮುದ್ರೇಶು ಸಮುದ್ರದೊಳಗೆ, ಪೃಥ್ವಿಯಲ್ಲಿ, ವನಸ್ಪತಿಯಲ್ಲಿ, ಸ್ತ್ರೀಯರಲ್ಲಿ, ಹೀಗೆ 4 ಜನರಲ್ಲಿ ಅದನ್ನು ವಿಭಾಗವನ್ನು ಮಾಡಿ ವಿಸರ್ಜನೆಯನ್ನು ಮಾಡಿಬಿಡ್ತಾರೆ. ಆಗ ಆ 4 ಮಂದಿಗೆ ಟೆನ್ಷನ್ ಆಯಿತು.
ಅವರು ಹೋಗಿ ಬ್ರಹ್ಮದೇವರಿಗೆ ಬೇಡಿಕೊಳ್ತಾರೆ, ನಾವೇನು ತಪ್ಪು ಮಾಡಿದ್ದೇವೆ, ಆ ಇಂದ್ರನ ಬ್ರಹ್ಮ ಹತ್ಯೆ ನಾವೇ ಸ್ವೀಕಾರವನ್ನು ಮಾಡಬೇಕು ಅಂತ ಕೇಳಿದಾಗ ಆಗ ಬ್ರಹ್ಮದೇವರು ವಿಶಾಪವನ್ನು ಕೊಡ್ತಾರೆ. ಅದೊಂದು ಅಪರೂಪದ ಕಥೆ. ಏನು ಅಂತಂದರೆ, ಯಾರು ನದಿ ಸಮುದ್ರದೊಳಗೆ ಮಲಮೂತ್ರಗಳ ವಿಸರ್ಜನೆಯನ್ನು ಮಾಡ್ತಾರೆ ಅವರಿಗೆ ನೀರಿನಲ್ಲಿರುವ ಬ್ರಹ್ಮ ಹತ್ಯೆ ಟ್ರಾನ್ಸ್ಫರ್ ಆಗತ್ತೆ. ಆದ್ದರಿಂದಾಗಿ ನೀರಿನೊಳಗೆ ಎಂದಿಗೂ ಕೂಡ ಮಲಮೂತ್ರಗಳ ವಿಸರ್ಜನೆ ಮಾಡುವ ಹಾಗಿಲ್ಲ. ಇದು ಒಂದು. ಇನ್ನು ಎರಡನೆಯದ್ದು, ಹಾದಿಯೊಳಗೆ ಹೋಗ್ತಾ ಬರ್ತಾ ಗಿಡಗಳು ಸಿಕ್ಕಿದೆ ಅಂತೇಳಿ ಎಲೆಗಳನ್ನು ಟೊಂಗಿಗಳನ್ನು ಮುರಿದು ಕತ್ತರಿಸ್ತಾ ಹೋಗ್ತಾರಲ್ಲ ವಿನಾಕಾರಣ. ಸಕಾರಣವಾಗಿ ಕತ್ತರಿಸುವುದು ಬೇರೆ, ವಿನಾಕಾರಣ ಯಾರು ಕತ್ತರಿಸ್ತಾರಲ್ಲ ಅವರಿಗೆ ವೃಕ್ಷದಲ್ಲಿ ಇರ್ತಕ್ಕಂಥ ಬ್ರಹ್ಮ ಹತ್ಯೆ ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಕಂಡಲ್ಲಿ ವಿಶಿಷ್ಟವಾದ ಅಂದರೆ ಅದಕ್ಕಾಗಿ ಮೀಸಲಾದ ಸ್ಥಳವನ್ನು ಬಿಟ್ಟು ಹಾದಿಯೊಳಗೆ ಮಾರ್ಗ ಮಧ್ಯದೊಳಗೆ ಎಲ್ಲಿ ಬೇಕೋ ಅಲ್ಲಿ ಮಲಮೂತ್ರಗಳ ವಿಸರ್ಜನೆ ಯಾರು ಮಾಡ್ತಾರೆ ಅವರಿಗೆ ಪೃಥ್ವಿಯಲ್ಲಿರುವ ಬ್ರಹ್ಮ ಹತ್ಯೆ ಅವರಿಗೆ ಹೋಗುತ್ತೆ. ರಜಸ್ವಲೆಯಾದ 4 ದಿನದಲ್ಲಿ ಯಾರು ಯಾವ ಸ್ತ್ರೀಯನ್ನು ಹೆಂಡತಿಯನ್ನು ಭೋಗ ಮಾಡ್ತಾನೆ ಅವನಿಗೆ ಸ್ತ್ರೀಯರಲ್ಲಿರುವ ಬ್ರಹ್ಮ ಹತ್ಯೆ ಹೋಗುತ್ತೆ, ಬ್ರಹ್ಮ ಹತ್ಯೆ ಅವರಿಗೆ ಹೋಗುತ್ತೆ. ಹೀಗೆ 4 ಜನರಿಗೂ ಕೂಡ ಬ್ರಹ್ಮ ಹತ್ಯೆ ಹೇಗೆ ಟ್ರಾನ್ಸ್ಫರ್ ಆಗತ್ತೆ, ಅವರು ಹೇಗೆ ಕಳೆದುಕೊಳ್ತಾರೆ ಎನ್ನುವುದನ್ನು ಹೇಳ್ತಾರೆ. ಅವರಿಬ್ಬರು 4 ಜನ ಶುದ್ಧರಾಗ್ತಾರೆ. ಆಗ ಇಂದ್ರ ಏನು ಮಾಡಬೇಕು ಗೊತ್ತಾಗೋದಿಲ್ಲ, ಅಲ್ಲಿಂದ ತನ್ನ ಬ್ರಹ್ಮ ಹತ್ಯೆ ಹೋಯಿತು ಅಂತ ಹೋಗಿಬಿಡ್ತಾನೆ. ಇಷ್ಟಾದ ಮೇಲೆ ತೊಷ್ಟ್ರುವಿಗೆ ಗೊತ್ತಾಗತ್ತೆ, ತಪಸ್ಸಿನಲ್ಲಿ ಕುಳಿತುಕೊಂಡಿರ್ತಕ್ಕಂಥ ನನ್ನ ಮಗ ವಿಶ್ವರೂಪಾಚಾರ್ಯರನ್ನು ಈ ಇಂದ್ರ ಸಂಹಾರವನ್ನು ಮಾಡಿದ್ದಾನೆ ಅಂದಮೇಲೆ ಈ ಇಂದ್ರನನ್ನು ಸಂಹಾರವನ್ನು ಮಾಡುವಂಥ ಮಗನನ್ನು ಪಡಿತೇನೆ ಅಂತೇಳಿ ಘೋರವಾದ ತಪಸ್ಸಿನಲ್ಲಿ ತೊಡಗಿಕೊಳ್ತಾನೆ. ಅದ್ಭುತ ರೀತಿಯಿಂದ ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿ ಸಚಪಶ್ಯತು ದೇವೇಂದ್ರೋ ದುರಾತ್ಮ ಪಾಪಚೇತನ ಉಪಸ್ಪೃಶ್ಯದ ತತಕ್ರದ್ಧ ತಪಸ್ವಿ ಸುಮಹಾಯಶಃ ಅಗ್ನೋ ಹುತ್ವ. ದೊಡ್ಡದಾಗಿರ್ತಕ್ಕಂಥ ಅಗ್ನಿಯೊಳಗೆ ಯಾಗವನ್ನು ಮಾಡಿ ಆಹುತಿಯನ್ನು ಹಾಕಿ ಆಹುತಿಯಿಂದ ಮಗನನ್ನು ಪಡೆಯಬೇಕು. ಇಂದ್ರಶತ್ರೋ ವಿವರ್ಧಸ್ವ ಪ್ರಭಾವ ತಪಸೋ ಮಮ. ನನ್ನ ಇಷ್ಟು ಸುದೀರ್ಘವಾದ ತಪಸ್ಸಿನ ಪ್ರಭಾವದಿಂದ ಇಂದ್ರನನ್ನು ಸಂಹಾರವನ್ನು ಮಾಡುವಂಥ ಮಗ ಹುಟ್ಟಲಿ ಅಂತ ಹೇಳಿದ ಆಹುತಿಯನ್ನು ಹಾಕಿದ ಕೂಡಲೇ ಮಗ ಹುಟ್ಟಿ ಬಂದ. ಅವನ ಹೆಸರು ವೃತ್ರ ಎಂಬುದಾಗಿ ನಾಮಕರಣವನ್ನು ಮಾಡ್ತಾನೆ. ಗ್ರಸ್ತೇ ವೃತ್ರೇಣ ಶಕ್ರೇತು. ಅವನು ಹುಟ್ಟಿದವನೇನೆ ಹೋಗಿ ಇಂದ್ರನನ್ನು ನುಂಗಿ ಹಾಕಿ ಬಿಡೋದಕ್ಕಾಗಿ ಹಿಡಿದು ಬಿಡ್ತಾನೆ. ಅಸೃಜಂತೆ ಮಹಾಸತ್ವ ಶೃಂಭಿಕಾಂ ವೃತ್ರನಾಶಿನೀಂ ವಿಜೃಂಭಮಾಣಸ್ಯ ತಥೋ ವೃತ್ರಸ್ಯ ಅಪಾವೃತಾತ್. ಆಗ ಹೇಗೋ ಕಷ್ಟಪಟ್ಟು ಒಂದು ಆ ವೃತ್ರಾಸುರನಿಂದ ಹೊರಗೆ ತಪ್ಪಿಸಿಕೊಳ್ತಾನೆ. ಏನು ಮಾಡಬೇಕು ಗೊತ್ತಾಗೋದಿಲ್ಲ, ಭಾರೀ ಕಷ್ಟವಾಗತ್ತೆ. ಆಗ ಅವನು ಇಡೀ ಸ್ವರ್ಗಲೋಕವನ್ನು ಆಕ್ರಮಣವನ್ನು ಮಾಡಿಬಿಡ್ತಾನೆ ವೃತ್ರಾಸುರ. ಇವರೆಲ್ಲರೂ ಪಲಾಯನವನ್ನು ಮಾಡ್ತಾರೆ. ಪಲಾಯನವನ್ನು ಮಾಡಿ ಎಲ್ಲಿಗೆ ಹೋಗ್ತಾರೆ ಅಂದರೆ ಮಂದರ ಪರ್ವತಕ್ಕೆ ಹೋಗ್ತಾರೆ ದೇವತೆಗಳೆಲ್ಲರೂ. ಹೇಗಾದರೂ ಮಾಡಿ ಈ ವೃತ್ರಾಸುರನನ್ನು ಸಂಹಾರವನ್ನು ಮಾಡಬೇಕು. ಹೇಗೆ ಸಂಹಾರವನ್ನು ಮಾಡಬೇಕು ಅಂತ ಹೇಳ್ತಾರೆ. ಯುದ್ಧವಾಗತ್ತೆ. ಆ ಯುದ್ಧದೊಳಗೆ ಸಂಹಾರ ಮಾಡಲಿಕ್ಕೆ ಆಗುವುದಿಲ್ಲ, ಸೋತು ಹೋಗ್ತಾರೆ. ಆಗ ದೇವರಿಗೆ ಶರಣು ಹೋಗ್ತಾರೆ. ಅದ್ಭುತವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ತ್ವಂ ಪ್ರಭು ಸರ್ವದೇವಾನಾಂ ತ್ವಯಾ ಸರ್ವಮಿದಂ ತತಂ ತ್ವಂ ಹಿ ದೇವೋ ಮಹಾದೇವ ಸರ್ವಲೋಕ ನಮಸ್ಕೃತಃ ಗತಿರ್ಭವತ್ವಂ ದೇವಾನಾಂ ಸೇಂದ್ರಾಣಾಂ ಅಮರೋತ್ತಮ ಜಗದ್ವ್ಯಾಪ್ತಮಿದಂ ಸರ್ವಂ ವೃತ್ರೇಣಾಸುರಸೂದನ. ನಮಗೆಲ್ಲರಿಗೂ ಕೂಡ ಪ್ರಭುವು ಸಮರ್ಥನಾಗಿದ್ದೀಯಾ, ನಿನ್ನಿಂದಲೇ ಜಗತ್ತು ಹುಟ್ಟಿಕೊಂಡಿದೆ, ಅನಂತ ಕರುಣಾಮಯನಾಗಿರ್ತಕ್ಕಂಥ ನೀನೇ ನಮಗೆ ಗತಿಯಾಗಿದ್ದೀಯಾ. ಹೇಗಾದರೂ ಮಾಡಿ ಈ ವೃತ್ರಾಸುರನನ್ನು ಹೇಗೆ ಸಂಹಾರವನ್ನು ಮಾಡಬೇಕು ಎನ್ನುವ ಉಪಾಯವನ್ನು ತೋರಿಸಿಕೊಡು ಅಂತ ಹೇಳಿ ಅದ್ಭುತ ರೀತಿಯಿಂದ ಪ್ರಾರ್ಥನೆಯನ್ನು ಮಾಡಿದಾಗ ವಿಷ್ಣುರುವಾಚ. ಆಗ ದೇವರು ಹೇಳ್ತಾನೆ, ಸಾಮತಸ್ಯ ಪ್ರಯುಂಜಧ್ವಂ ತತಯೇನಂ ವಿಜೇಷ್ಯತ ಭವಿಷ್ಯತಿ ಜಯೋದೇವಾ ಶಕ್ರಸ್ಯ ಮಮ ತೇಜಸ. ಈಗಿಂದೀಗಲೇ ಸಂಹಾರವನ್ನು ಮಾಡಬೇಕು ಎಂಬುದಾಗಿ ಇಟ್ಟುಕೊಳ್ಳಬೇಡಿ. ಅವನ ಜೊತೆಗೆ ಏನಂತಾರೆ, ಸಾಮದಿಂದ ಅವನ ಜೊತೆಗೆ ಸಂಧಾನವನ್ನು ಮಾಡಿಕೊಳ್ಳಿ. ಪ್ರಸಂಗ ಬಂದಾಗ ಕಾಲವನ್ನು ನೋಡಿಕೊಂಡು ಸಂಹಾರವನ್ನು ಮಾಡಲಿಕ್ಕೆ ಬರುತ್ತೆ. ಈಗ ನಿಮಗೆ ಇರುವ ಯೋಗ್ಯವಾದ ಸುಲಭವಾದ ಮಾರ್ಗವೇನು ಅಂತಂದರೆ ಅವನ ಜೊತೆಗೆ ಸಂಧಾನವನ್ನು ಮಾಡಿಕೊಳ್ಳಿ. ಆಯಿತು ಅಂತ ಹೇಳಿ ಇಬ್ಬರು ಸಂಧಾನವನ್ನು ಮಾಡಿಕೊಳ್ಳಿಕ್ಕೆ ಸಿದ್ಧರಾಗ್ತಾರೆ. ಇಂದ್ರ ಸತಾಂ ಸಮಂತಶ್ಚ ನಿವಾಸಶ್ಚ ಮಹಾತ್ಮನಂ ಸತ್ಯವಾದಿ ಹ್ಯನಿಂದಶ್ಚ ಧರ್ಮವಿಕ್ ಸೂಕ್ಷ್ಮನಿಶ್ಚಯ ತೇನ ತೇ ಸಹ ಶಕ್ರೇಣ ಸಂಧಿರ್ಭವತು ನಿತ್ಯದ. ಆಗ ದೇವರಿಷ್ಟು ಹೇಳಿದ, ಅವನ ಜೊತೆಗೆ ಸಂಧಿ ಆಗಲಿ.
ಅವನು ಕೇಳಿದ, ಹಾಗಾದ್ರೆ ನಾ ಸಂಧಾನವನ್ನು ಮಾಡಿಕೊಡ್ತೇನೆ, ಆದರೆ ನನಗೊಂದು ವರ ಬೇಕು. ಏನು ವರ ಅಂತಂದರೆ, ನ ಶುಷ್ಕೇಣ ನ ಚಾರ್ದ್ರೇಣ ನಾಶ್ಮನ ನ ಚ ದಾರುಣ ನ ಶಸ್ತ್ರೇಣ ನ ಚಾಸ್ತ್ರೇಣ ನ ದಿವಾ ನ ತಥಾನಿಶಿ ವಧ್ಯೋ ಭವೇಯಂ ವಿಪ್ರೇಂದ್ರ ಶಕ್ರಸ್ಯ ಸಹ ದೈವತೈ. ಹಸಿಯಾದ ಒಣಗಿರುವ ಕಲ್ಲಿನಿಂದ, ಕಟ್ಟಿಗೆಯಿಂದ, ಶಸ್ತ್ರದಿಂದ, ಅಸ್ತ್ರದಿಂದ ಹಗಲಾಗಲಿ ರಾತ್ರಿಯಾಗಲಿ ಯಾವುದರಿಂದಲೂ ಕೂಡ ನನಗೆ ಮೃತ್ಯು ಬರಬಾರದು. ಹಿಂದೆ ಹಿರಣ್ಯಕಶಿಪು ಬೇಡಿದ ಹಾಗೆ ವರವನ್ನು ಬೇಡಿದ. ವದ್ಯೋ ನ ವದ್ಯ ಭವೇಯಂ, ನಾನು ವಧಾರ್ಹನಾಗಬಾರದು, ಹಾಗೆ ವರವನ್ನು ನೀವು ಕೊಟ್ಟರೆ ಅವಶ್ಯವಾಗಿ ನಾನು ಇಂದ್ರನ ಜೊತೆಗೆ ಸಂಧಾನವನ್ನು ಮಾಡಿಕೊಳ್ತೇನೆ ಅಂತ ಹೇಳಿ. ಏವಮ್ಮೆ ರೋಚತೆ ಸಂಧಿ ಶಕ್ರೇಣ ಸಹ ನಿಂತಿದೆ. ಯಾಕೆ ಅಂತಂದರೆ, ಇಂದ್ರ ಹೇಗೋ ಮಾಡಿ ನನ್ನನ್ನು ಸಂಹಾರವನ್ನು ಮಾಡ್ತಾನೆ, ಛಲಗಾರನಿದ್ದಾನೆ, ನನ್ನ ಮೇಲೆ ದ್ವೇಷವಿದೆ, ನಮ್ಮಪ್ಪನ ಮೇಲೆ ದ್ವೇಷವಿತ್ತು ಅವನಿಗೆ. ಹಾಗಾಗಿ ನಾನು ಒಪ್ಪುವುದಿಲ್ಲ, ಈ ತರಹದ ವರ ಕೊಡುವುದಾದರೆ ನಾನು ಅವಶ್ಯವಾಗಿ ಸಂಧಾನವನ್ನು ಮಾಡಿಕೊಡ್ತೇನೆ. ಆಯಿತು ಅಂತ ಹೇಳಿದರು, ವರ ಕೊಟ್ಟರು, ಇಬ್ಬರು ಸಂಧಾನ ಆಯಿತು, ಇಬ್ಬರು ಪ್ರೀತಿಯಿಂದ ಇರ್ತಾರೆ. ಭಾಗವತದಲ್ಲಂತರೂ ವೃತ್ರಾಸುರ ಇಂದ್ರನಿಗೆ ಭಾರೀ ತತ್ವಜ್ಞಾನವನ್ನು ಉಪದೇಶ ಮಾಡಿಬಿಡ್ತಾನೆ. ಆ ಕಥೆ ಇಲ್ಲಿ ಬರುವುದಿಲ್ಲ. ಅದ್ಭುತ ರೀತಿಯಿಂದ ಉಪದೇಶವನ್ನು ಮಾಡ್ತಾರೆ. ಇಬ್ಬರದು ಹರಟೆ ಏನು, ವಾಕಿಂಗ್ ಏನು, ವಿಹಾರವೇನು, ಭಾರಿ ನಡೆಯಬಿಡುತ್ತೆ ಫ್ರೆಂಡ್ಶಿಪ್. ಇಂದ್ರ ಛಿದ್ರಾನ್ವೇಷಿ, ಯಾವ ಪ್ರಸಂಗದೊಳಗೆ ಇವನನ್ನು ಸಂಹಾರವನ್ನು ಮಾಡಬೇಕು ಅಂತ ಯೋಗ್ಯವಾದ ಸಮಯಕ್ಕೆ ಹುಡುಕ್ತಾ ಇರ್ತಾನೆ. ಹುಡುಕ್ತಾ ಇರುವಾಗ ಸಂಧೇಯಂ ವರ್ತತೆ, ಒಂದು ದಿನ ಸಾಯಂಕಾಲ ಬರುತ್ತೆ, ಸೂರ್ಯಾಸ್ತವಾಗುವ ಸಮಯ. ನ ರಾತ್ರಿ ನ ದಿವಸಂ, ಅದು ರಾತ್ರಿನೂ ಅಲ್ಲ ದಿವಸೂ ಅಲ್ಲ, ಸಂಧ್ಯಾಕಾಲ. ಅತಿ ದಾರುಣವಾದ, ಅತ್ಯಂತ ಘೋರವಾಗಿರ್ತಕ್ಕಂಥ ಮುಹೂರ್ತ. ಈ ಮುಹೂರ್ತವನ್ನು ಫಿಕ್ಸ್ ಮಾಡ್ತಾನೆ. ಫಿಕ್ಸ್ ಮಾಡಿ ಅವನ ಜೊತೆಗೆ ವಿಹಾರವನ್ನು ಮಾಡ್ತಾ ಸಮುದ್ರದ ದಂಡಿಗೆ ಬರ್ತಾರೆ. ಸಮುದ್ರದ ದಂಡಿಗೆ ಬರ್ತಾ ಇರುವಾಗ ಆ ಸಮುದ್ರದ ಮೇಲೆ ಬುರುಗು ಸೇರಿಕೊಂಡಿರ್ತದೆ ಕೆಲವು ಕಡೆ. ಆ ಬುರುಗು ಹೇಗೆ ಅಂತಂದರೆ, ಅದು ಹಸಿ ಅಲ್ಲ, ಒಣ ಅಲ್ಲ. ಹಸಿ ಅಂದರೆ ಹಸಿ ಇದ್ದಂಗಿದೆ, ಒಣ ಅಂದರೆ ಒಣ ಇದ್ದಂಗಿದೆ. ಹಸಿ ಅಂದರೆ ಹಸಿ ಅಲ್ಲ, ಒಣ ಅಂದರೆ ಒಣ ಅಲ್ಲ. ಭಾರಿ ವಿಚಿತ್ರವಾಗಿರತಕ್ಕಂಥದ್ದು ಬುರುಗು. ಹಗಲಲ್ಲ, ರಾತ್ರಿ ಅಲ್ಲ, ಸಾಯಂಕಾಲವಾಗಿತ್ತು. ಅದು ಕಟ್ಟಿಗೆ ಎಲ್ಲ, ಕಲ್ಲಲ್ಲ. ಇದು ಯೋಗ್ಯವಾದದ್ದು ಅಂತ ಹೇಳಿ ಏನಂತಾರೆ ನರಸಿಂಹದೇವರ, ಆಗ ಭಾರಿ ವಿಚಿತ್ರ ಆಶ್ಚರ್ಯ, ನರಸಿಂಹ ಮಂತ್ರವನ್ನು ಜಪ ಮಾಡ್ತಾನೆ ಇಂದ್ರ. ಯಾಕೆ? ಇದೇ ತರಹದ ವರವನ್ನು ಪಡೆದ ಹಿರಣ್ಯಕಶಿಪು, ಆ ಹಿರಣ್ಯಕಶಿಪುವನ್ನು ಸಂಹಾರವನ್ನು ಮಾಡಿದವರು ನರಸಿಂಹದೇವರು. ಆ ನರಸಿಂಹದೇವರ ಮಂತ್ರ ಅನುಷ್ಠುಪ್ ಮಂತ್ರ, ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವರಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಓಂ. ಭಾರಿ ಅದ್ಭುತವಾದ ಮಂತ್ರ. ಈ ಮಂತ್ರವನ್ನು ಕೆಲವರು ಮೃತ್ಯುಂ ಅಂತಾರೆ. ಹಾಗಲ್ಲ, ಮೃತ್ಯುಂ ನಮಾಮ್ಯಹಂ. ಇದು ಸ್ತ್ರೀಯರು ಹೇಳುವಂಥ ಮಂತ್ರವಲ್ಲ, ಇದು ಪುರುಷರು, ಅದು ಶುದ್ಧರಾದ ಮಡಿಯಿಂದ ಇರುವ ಹೊರಗಿನ ಕೆಟ್ಟ ಪದಾರ್ಥಗಳನ್ನು, ನಿಷಿದ್ಧವಾದ ಪದಾರ್ಥಗಳನ್ನು ತಿನ್ನದಿರುವ, ದೇವರ ನೈವೇದ್ಯವನ್ನೇ ನಿತ್ಯ ಭೋಗವನ್ನು ಮಾಡುವಂತಹ ಯಾವ ವ್ಯಕ್ತಿಗಳಿದ್ದಾರೆ ಅವರಿಗೆ ಮಾತ್ರ ವಿಶಿಷ್ಟವಾಗಿರ್ತಕ್ಕಂಥ ಅಧಿಕಾರವಿದೆ ಈ ನರಸಿಂಹ ಮಂತ್ರದ ಜಪವನ್ನು ಮಾಡುವುದಕ್ಕೆ. ಕಂಡವರೆಲ್ಲ ಈ ಉಗ್ರಂ ವೀರಂ ಎನ್ನುವಂಥ ಮಂತ್ರವನ್ನು ಜಪ ಮಾಡುವುದಕ್ಕೆ ಅಧಿಕಾರವೇ ಇಲ್ಲ. ಇವತ್ತು ಏನೋ ನಮಗೆ ಟೇಪ್ ರಿಕಾರ್ಡ್ ಸಿಗತ್ತೆ, ಹೆಣ್ಣು ಮಕ್ಕಳು ಅಂದದ್ದು ಸಿಗತ್ತೆ, ಟ್ರೈನ್ನಲ್ಲಿ ಶಬ್ದ ಕೇಳ್ತೇವೆ, ಎಲ್ಲ ಕಡೆಗೆ ಕೇಳ್ತೇವೆ. ಇದೆಲ್ಲ ಅಲ್ಲ, ಇದರಿಂದ ವಿಪರೀತ ಫಲವೇ ಆಗತ್ತೆ. ಯಾರು ಈ ಮಂತ್ರವನ್ನು, ಅನುಷ್ಠುಪ್ ಮಂತ್ರವನ್ನು ಯಾರು ಜಪ ಮಾಡ್ತಾನೆ ಅವನ ಶುದ್ಧತೆಯನ್ನು ಬಹಳಷ್ಟು ಹೇಳ್ತಾರೆ. ಮಿನಿಮಮ್ ಕ್ವಾಲಿಫಿಕೇಷನ್ ಅಂತಂದರೆ ನಿತ್ಯದೊಳಗೂ ದೇವರ ಪೂಜೆ ಮಾಡಿ ದೇವರ ನೈವೇದ್ಯವನ್ನು ಭೋಗ ಮಾಡುವವನಾಗಿರಬೇಕು, ಹೊರಗಿನ ಪದಾರ್ಥವನ್ನು ತಿನ್ನುವವನಾಗಿರಬಾರದು. ಅಂದಮೇಲೆ ಇಂದ್ರನೇ ಇಂದ್ರ, ಪರಿಶುದ್ಧ ಪೂರ್ಣಧರ್ಮನಾಗಿರ್ತಕ್ಕಂಥ ಇಂದ್ರ, ಆ ಇಂದ್ರ ಈ ನರಸಿಂಹ ಮಂತ್ರವನ್ನು ಚೆನ್ನಾಗಿ ಜಪ ಮಾಡ್ತಾನೆ. ಆ ಜಪದ ಪ್ರಭಾವದಿಂದ ಆ ಬುರುಗಿನೊಳಗೆ ಏನಂತಾರೆ ವಜ್ರಾಯುಧವನ್ನು ಅಭಿಮಂತ್ರಣವನ್ನು ಮಾಡ್ತಾನೆ. ಆಗ ದೇವರು ಅದರಲ್ಲಿ ಪ್ರವೇಶವನ್ನು ಮಾಡ್ತಾರೆ. ಆ ಪ್ರವೇಶವನ್ನು ಮಾಡಿದಾಗ ಸವಜ್ರಮತಫೇನಂ ತಂ ಕ್ಷಿಪ್ರಂ ವೃತ್ರೇ ನಿವಾಸರತ, ಆ ಬುರುಗು ತೆಗೆದುಕೊಂಡ ಇವನ ಮೇಲೆ ಆಟವಾಡ್ತಾ ಮೈ ಮೇಲೆ ಒಗಿತಾನೆ. ನಿಹತೇತು ತಥೋ ವೃತ್ರೇ ಪ್ರವಿಶ್ಯ ಫೇನಂ ತಂ ವಿಷ್ಣು ಅಥ ವೃತ್ರಂ ಯನಾಶಯತ. ವಜ್ರ, ಆ ವಜ್ರದೊಳಗೆ ದೇವರು,
ಬುರುಗು, ಆ ಬುರುಗಿನೊಳಗೆ ವಜ್ರಾಯುಧ, ದೇವರಿಂದ ಸಹಿತವಾದ ವಜ್ರಾಯುಧ, ಆ ವಜ್ರಾಯುಧದ ಆ ಬುರುಗಿನೊಳಗೆ ಮತ್ತೆ ದೇವರು ನರಸಿಂಹದೇವರು. ಹೀಗೆ ಅನೇಕ ಮೂರ್ತಿಗಳ ಸಂಕುಲಿತವಾಗಿರ್ತಕ್ಕಂತಹ ಆ ಫೇನವನ್ನು ಎತ್ತಿದ, ಬಿಸಾಡಿದಾಗ ವೃತ್ರಾಸುರ ತೆಳಗೆ ಸತ್ತು ಬೀಳ್ತಾನೆ. ಆಗ ಮತ್ತೆ ಯಥಾಪ್ರಕಾರವಾಗಿ ಎಲ್ಲರೂ ಸೇರಿ ಆ ಭಗವಂತನನ್ನು ಈ ನರಸಿಂಹ ದ್ವಾದಶ ಅಕ್ಷರ ಮಂತ್ರದಿಂದ ಚೆನ್ನಾಗಿ ಆರಾಧನೆಯನ್ನು ಮಾಡ್ತಾರೆ. ಅದ್ಭುತ ರೀತಿಯಿಂದ ಆರಾಧನೆಯನ್ನು ಮಾಡ್ತಾರೆ. ಆರಾಧನೆಯನ್ನು ಮಾಡಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ನಮಸ್ಕೃತ ಸರ್ವಭೂತಾನ್ಯಸಾಂತ್ವಯತ ಹತ್ವಾ ಶತ್ರುಂ ಪ್ರಹರ್ಷ್ಟಾತ್ಮ ವಾಸವಸ್ಸಹ ದೈವತೈ. ಆಗ ಬಹಳ ಸಂತೋಷವಾಯಿತು. ಅಲ್ಲಿಂದ ಹೊರಟ ಆಗಿನಿಂದ ಎಲ್ಲ ದೇವತೆಗಳು ಇಂದ್ರನಿಗೆ ಪುಷ್ಪವೃಷ್ಟಿಯನ್ನು ಮಾಡಿ ವೃತ್ರಹನ್ ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ. ಪ್ರತಿಚ್ಛನ್ನ ಆಗ ಏನಾಗುತ್ತೆ, ಅನೇಕ ದಿನಗಳವರೆಗೆ ನಡೀತಾ ಇರುವಾಗ ಮತ್ತೆ ಯಥಾಪ್ರಕಾರ ರುದ್ರದೇವರ ದೂತರಾದ ಭೂತಪ್ರೇತಗಳು ಇಂದ್ರನಿಗೆ ಪೀಡೆ ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಯಾಕೆಂದರೆ ನೀನು ವೃತ್ರಾಸುರನನ್ನು ಸಂಹಾರವನ್ನು ಮಾಡಿದೆ, ಅವನು ಬ್ರಾಹ್ಮಣನ ಮಗ, ಅಂದಮೇಲೆ ಪುನಃ ನಿನಗೆ ಏನಂತಾರೆ ಬ್ರಹ್ಮಹತ್ಯೆ ಬಂತು ಅಂತ ಪೀಡೆ ಕೊಟ್ಟಾಗ ಆ ಬ್ರಹ್ಮಹತ್ಯೆಯನ್ನು ಪರಿಹಾರವನ್ನು ಮಾಡಿಕೊಳ್ಳುವುದಕ್ಕಾಗಿ ಇಂದ್ರದೇವರು ಏನು ಮಾಡ್ತಾರೆ ಅಂತಂದರೆ, ಒಂದು ಸರೋವರ, ಆ ಸರೋವರದಲ್ಲಿ ಕಮಲ, ಆ ಕಮಲದ ದೇಟು, ಆ ದೇಟಿನ ಒಳಗೆ ಕುಳಿತುಕೊಂಡು ಅಖಂಡವಾಗಿ ನರಸಿಂಹ ಮಂತ್ರ, ನಾರಾಯಣ ಮಂತ್ರವನ್ನು ಜಪ ಮಾಡ್ತಾ ಕುಳಿತುಕೊಳ್ತಾರೆ. ಎಷ್ಟು ಇದೆ ನೋಡಿ. ಅಂದರೆ ವೃತ್ರಾಸುರನಂತ ಬಲಾಢ್ಯ ವೃತ್ರಾಸುರನನ್ನು ಸಂಹಾರವನ್ನು ಮಾಡಬೇಕಾದರೆ ನರಸಿಂಹ ಮಂತ್ರ ಬೇಕು. ಅವನನ್ನು ಸಂಹಾರವನ್ನು ಮಾಡಿದ ಮೇಲೆ ಬ್ರಹ್ಮಹತ್ಯೆ ದೋಷ ಬಂದರೆ ಆ ದೋಷವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ಪುನಃ ನರಸಿಂಹ ಮಂತ್ರ ಬೇಕು. ಗಾಯತ್ರಿ ಮಂತ್ರ, ನರಸಿಂಹ ಮಂತ್ರ, ಕೃಷ್ಣ ಮಂತ್ರ, ವೇದವ್ಯಾಸ ಮಂತ್ರ, ಈ ಎಲ್ಲ ಮಂತ್ರಗಳು ಬ್ರಹ್ಮಹತ್ಯ ಮೊದಲಾಗಿರ್ತಕ್ಕಂಥ ಮಹಾ ಪೀಡೆಗಳನ್ನು, ಅಪರಾಧಗಳನ್ನು ಪರಿಹಾರವನ್ನು ಮಾಡುವಂಥ ದಿವ್ಯವಾದ ಶ್ರೇಷ್ಠವಾದ ಮಂತ್ರವನ್ನು ಆಚಾರ್ಯರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅತ್ಯದ್ಭುತವಾದ ಮಂತ್ರಗಳು. ಈ ಮಂತ್ರಗಳ ಸಿದ್ಧಿ ಮಾಡಿಕೊಂಡವನು, ಈ ಮಂತ್ರಗಳನ್ನು ನಿರಂತರ ಜಪ ಮಾಡುವವನಿಗೆ ಯಾವ ಭೂತ ಪ್ರೇತಗಳ ಪೀಡೆ, ಬ್ರಹ್ಮಹತ್ಯ ಪೀಡೆ ಇರುವುದಿಲ್ಲ. ಭೂತ ಪ್ರೇತಗಳದ್ದು ದೂರದ ಮಾತು. ಹಾಗಾಗಿ ಬ್ರಹ್ಮಹತ್ಯೆಯನ್ನು ಇಂದ್ರನಂತಹ ಇಂದ್ರ ತಾನು ಬ್ರಹ್ಮಹತ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ಹೋಗಿ ತಪಸ್ಸಿಗೆ ಕುಳಿತುಕೊಂಡಾಗ ಯಥಾಪ್ರಕಾರ ಈ ಸ್ವರ್ಗದ ಸಿಂಹಾಸನದ ಮೇಲೆ ರಾಜರೇ ಇಲ್ಲ. ರಾಜನಿಲ್ಲ ಅಂತಾದರೆ ಇಡೀ ರಾಜ್ಯ ಹಾಳಾಗಿ ಹೋಗಿಬಿಡುತ್ತೆ, ಅರಾಜಕವಾಗಿ ಬಿಡುತ್ತೆ. ಮಳೆ ಇಲ್ಲ, ಬೆಳೆ ಇಲ್ಲ, ಶಿಕ್ಷೆ ಕೊಡುವವರಿಲ್ಲ, ವಿಧಿಯೇ ಹೇಳೋರಿಲ್ಲ, ನಿಷೇಧ ಮಾಡುವವರಿಲ್ಲ, ಕೆಟ್ಟದ್ದು ಮಾಡಿದರೆ ಶಿಕ್ಷೆ, ಎಲ್ಲ ಅಸ್ತವ್ಯಸ್ತವಾಗುತ್ತೆ. ಆಗ ಏನು ಮಾಡಬೇಕು ಗೊತ್ತಾಗುವುದಿಲ್ಲ. ಆಗ ದೇವತೆಗಳು ವಿಚಾರವನ್ನು ಮಾಡ್ತಾರೆ, ಇಂದ್ರ ತಪಸ್ಸು ಮುಗಿಸಿಕೊಂಡು ಬರುವವರೆಗೂ ಇಲ್ಲಿ ಯಾರನ್ನಾದರೂ ತಂದು ನಿಲ್ಲಿಸಬೇಕಲ್ಲ ಅಂತ ವಿಚಾರವನ್ನು ಮಾಡ್ತಾರೆ. ನಮ್ಮಲ್ಲಿ ಒಂದು ಇದೆ, ಅಪ್ಪ ಹೋದ ಅಂತಂದರೆ ಮಗನಿಗೆ ಅಧಿಕಾರ ಉಂಟು. ಅಪ್ಪ ಇದ್ದಾಗಲೇನೆ ಮಗ ಅಪ್ಪನನ್ನು ಪಕ್ಕಕ್ಕೆ ಸರಿಸಿ ತಾನು ಬಂದು ಅಧಿಕಾರವನ್ನು ಸ್ವೀಕಾರ ಮಾಡ್ತಾನೆ. ದೇವತೆಗಳಲ್ಲಿ ಆಗಿಲ್ಲ. ತಸ್ಯ ಪುತ್ರ ದಾಯಮಭಯಂತಿ ಸರ್. ಏನು ಆ ದೇವತೆಗಳ ಮಕ್ಕಳು ಎಂದಿಗೂ ಅಪ್ಪನ ದಾಯವನ್ನು ಸ್ವೀಕಾರ ಮಾಡುವುದಿಲ್ಲ. ಆದ್ದರಿಂದಾಗಿ ಅವರವರಿಗೆ ವಿಹಿತವಾದ ಪದವಿಗಳಲ್ಲಿ ಅವರು ಇರ್ತಾರೆ ಹೊರತು ಇನ್ನೊಬ್ಬರ ಪದವಿ ಮೇಲೆ ಅವರು ಕಣ್ಣೇ ಹಾಕುವುದಿಲ್ಲ. ಆದ್ದರಿಂದಾಗಿ ದೇವತೆಗಳಲ್ಲಿ ಕಚ್ಚಾಟ ಬರುವುದೇ ಇಲ್ಲ. ನಮ್ಮಲ್ಲಿ ಯಾಕೆ ಕಚ್ಚಾಟ ಅಂದರೆ ಇನ್ನೊಬ್ಬರ ವಸ್ತುವಿನ ಮೇಲೆ ನಾವು ಕಣ್ಣು ಹಾಕ್ತೇವೆ, ಆದ್ದರಿಂದಾಗಿ ನಾವು ಕಚ್ಚಾಡಿ ಸಾಯ್ತೇವೆ. ಹಾಗಾಗಿ ಕಾಮನಿಂದ ಮೊದಲು ಮಾಡಿಕೊಂಡು ಯಾವ ದೇವತೆಗಳು ಕೂಡ ಆ ಇಂದ್ರ ಪದವಿಯ ಮೇಲೆ ಕೂಡಲಿಕ್ಕೆ ಸಿದ್ಧರಿಲ್ಲ, ಕೂಡುವುದು ಅವರ ಧರ್ಮವೇ ಅಲ್ಲ. ಹಾಗಾದರೆ ಏನು ಮಾಡಬೇಕು ಅಂತ ವಿಚಾರವನ್ನು ಮಾಡಿ ಭೂಮಿಯಲ್ಲಿರುವ ಒಬ್ಬರನ್ನ ಯಾರನ್ನಾದರೂ ಪರಾಕ್ರಮಿಯನ್ನು ತರಬೇಕು ಅಂತ ವಿಚಾರವನ್ನು ಮಾಡ್ತಾರೆ. ಆಗ ಪರಾಕ್ರಮಿಯಾದ, ತೇಜಸ್ವಿಯಾದ, ಯಶಸ್ವಿಯಾದ, ಧಾರ್ಮಿಕನಾದ, ಅತ್ಯದ್ಭುತ ಪರಾಕ್ರಮಿಯಾದ ನಹುಷನಿಗೆ ಹೋಗಿ ಬೇಡ್ತಾರೆ. ಆ ನಹುಷನನ್ನು ಇಂದ್ರ ಪದವಿಯಲ್ಲಿ ತಂದು ಕುಡಿಸ್ತಾರೆ. ಅಲ್ಲ, ಈ ಕಥೆಯೊಳಗೆ ಇಷ್ಟು ಕಥೆ ಆಯಿತು. ಈ ಕಥೆಯೊಳಗೆ ಇಂದ್ರನಿಗೂ ಶಚಿಗೂ ಕಷ್ಟವೇ ಬರಲಿಲ್ಲಲ್ಲ ಅಂತಂದರೆ ಮುಂದಿನ ಕಥೆಯಲ್ಲಿ ಕೇಳೋಣ. ಅದ್ಭುತವಾದ ಕಥೆ ನಾಳೆಯಿಂದ ಕೇಳೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ನಮಃ. ಶ್ರೀಕೃಷ್ಣ.